ಇದು ಪಂಚಾಂಗ ಗಡಿಯಾರ. ಪಂಚಾಂಗದಲ್ಲಿ ಬರೋ ತಿಥಿ, ನಕ್ಷತ್ರ ಮತ್ತೆ ರಾಶಿ, ಅದ್ರ ರಿಲೇಶನ್ಶಿಪ್ ಏನು ಅದಕ್ಕೂ ಮತ್ತೆ ಅಸ್ಟ್ರಾನಮಿ ಅದಕ್ಕೆ ಅದು ಯಾವ ರೀತಿ ಅದು ಕನೆಕ್ಟ್ ಆಗಿದೆ ಅನ್ನೋದು ತೋರಿಸೋದಕ್ಕಿದು. ಸೊ ಇಲ್ಲಿ ಈ ವೈಟ್ ಆಗಿರೋದು, ಬೆಳ್ಳಗಿರೋದು ಅದು ಚಂದ್ರನ ಪೊಸಿಷನ್ ತೋರಿಸುತ್ತೆ. ಈ ಕೆಂಪಗಿರೋದು ಸೂರ್ಯನ ಪೊಸಿಷನ್ ತೋರಿಸುತ್ತೆ, ಸೂರ್ಯ ಎಲ್ಲಿರ್ತಾನೆ ಅಂತ. ಸೊ ನಾವು ಇಲ್ಲಿ ಏನು ನೋಡ್ಬೋದು ಅಂದರೆ 12 ರಾಶಿಗಳು, 12 ರಾಶಿಯಲ್ಲಿ 27 ನಕ್ಷತ್ರಗಳು, ಯಾವ ರಾಶಿಯಲ್ಲಿ ಯಾವ ನಕ್ಷತ್ರ ಇದೆ ಅದೆಲ್ಲ ಇದಿಲ್ಲಿದೆ. ಮತ್ತು ಪ್ರತಿದಿನ ಚಂದ್ರ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಹೋಗ್ತಾ ಇರ್ತಾನೆ. ಸೂರ್ಯ ಒಂದು ಸುತ್ತು ಹಾಕಬೇಕಂದ್ರೆ 1 ವರ್ಷ ಆಗುತ್ತೆ, ಸುಮಾರು 360 ದಿನ ಸುಮಾರು ಅಪ್ರಾಕ್ಸಿಮೇಟಾಗಿ ಆಗುತ್ತದೆ. ಸೂರ್ಯನ ಮೂಮೆಂಟ್ ಇದು ತೋರಿಸುತ್ತೆ, ಚಂದ್ರನ ಮೂಮೆಂಟ್ ತೋರಿಸ್ಕೊಂಡು ಸೊ ಅದಕ್ಕೆ ಇನ್ನೊಂದು ಡಯಲ್ ಏನು ತೋರಿಸುತ್ತೆ ಅಂದರೆ ಆ ತಿಥಿ, ಆ ದಿನದ ತಿಥಿ, ಅದು ಅಮಾವಾಸ್ಯೆನ, ಪೌರ್ಣಿಮೆನ, ಚತುರ್ದಶಿನ, ಏಕಾದಶಿನ ಏನು ಅನ್ನೋದು ಅದು ತೋರಿಸ್ತಾ ಇರುತ್ತೆ. ಮತ್ತು ಇದರಲ್ಲಿ ಇನ್ನೊಂದಂದರೆ ಈ ಸೂರ್ಯನ ಡಯಲ್ದು ಆಪೋಸಿಟ್ ನೋಡಿದರೆ ಈಗ ಯಾವುದು ಅಪ್ರಾಕ್ಸಿಮೇಟ್ಲಿ ಯಾವ ಮಾಸ ನಡೀತಾ ಇದೆ ಅಂತ ಅದು ತೋರಿಸುತ್ತೆ. ಕೆಳಗೆ ಇರೋ ಡಯಲ್ಲು ಇದು ಲಗ್ನ. ಲಗ್ನ ಅಂದರೆ ಈಗ ನಾವು ಈ ಪೂರ್ವ ದಿಕ್ಕಿನಲ್ಲಿ ನೋಡಿದಾಗ ಯಾವ ರಾಶಿ ನಮಗೆ ಕಾಣುತ್ತೆ ಅಂತ ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಅಥವಾ ಬರೀ ಕಣ್ಣಲ್ಲಿ ನೋಡಿದ್ರೆ ಯಾವ ರಾಶಿ ಏರ್ತಾ ಇರುತ್ತೆ, ಅಸೆಂಡೆಂಟ್ ಲಗ್ನ ಅಂತಾರೆ. ಈಗ ನಾವು ನೋಡಿದಾಗ ಈಗ ಮಕರ ರಾಶಿ ಮೇಲೆ ಹೇಳ್ತಾ ಇದೆ. ಸೊ ಇದು 24 ಗಂಟೆ, ಸುಮಾರು 24 ಗಂಟೆಗೆ 4 ನಿಮಿಷ ಕಡಿಮೆ ಇದು ಒಂದು ಸುತ್ತ ಆಗ್ತಾ ಇರುತ್ತೆ. ಸೊ ಇದೀಗ ರಿಯಲ್ ಟೈಮ್ ರಿಯಲ್ ಟೈಮ್. ಇದರಲ್ಲಿ ಸ್ಟೆಪ್ಪರ್ ಮೋಟರ್ ಅಂತಾರೆ. ಸೊ 2 ಸ್ಟೆಪ್ಪರ್ ಮೋಟರ್ಸ್ ಇದೆ. ಒಂದು ಸ್ಟೆಪ್ಪರ್ ಮೋಟರ್ ಚಂದ್ರನಿಗೆ, ಇನ್ನೊಂದು ಸ್ಟೆಪ್ಪರ್ ಮೋಟರು ಈ ಸೂರ್ಯನಿಗೆ. ಸೊ ಅದೆರಡು ಸ್ಟೆಪ್ಪರ್ ಮೋಟರ್ ನಲ್ಲಿ ಇಷ್ಟೇ ಟೈಮ್ಗೆ ಅದು ತಿರುಗಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಅದು ಒಂದು ಮೈಕ್ರೋ ಕಂಟ್ರೋಲರ್ ಇದೆ, ಅದನ್ನು ಡ್ರೈವ್ ಮಾಡ್ತಾ ಇರುತ್ತೆ. ಇದಕ್ಕೆ ಇನ್ನೊಂದು ಬೇರೆ ಸ್ಟೆಪ್ಪರ್ ಮೋಟರ್, ಇದು ದಿನನಿತ್ಯ ಮೂವ್ಮೆಂಟ್ ತೋರಿಸೋದು. ಸೊ ಈಗ ಚಂದ್ರ ಒಂದು ಸುತ್ತು ಹಾಕಬೇಕಂದ್ರೆ 1 ತಿಂಗಳಾಗುತ್ತೆ, ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆವರೆಗೆ. ಸೂರ್ಯ ಒಂದು ಸುತ್ತು ಹಾಕಬೇಕಂದ್ರೆ 1 ವರ್ಷ ಆಗುತ್ತೆ, ಒಂದು ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿವರೆಗೂ, ಅಥವಾ ಒಂದು ಯುಗಾದಿಯಿಂದ ಇನ್ನೊಂದು ಯುಗಾದಿವರೆಗೂ. ಅಂದರೆ ಆ ನೀಡಲ್ ಮೂವ್ಮೆಂಟು ಅಷ್ಟೇ ಅದೇ ರೀತಿ ನಡೀತಿದೆ. ಅಕ್ಯುರೇಟ್. ಈಗಂದ್ರೆ ರೆಡ್ ನೀಡಲ್ ಏನಿದೆ ಇಲ್ಲಿ, ಈಗ ರೆಡ್ ಸೂರ್ಯ ಅಲ್ವಾ, ಕೆಂಪು ಬಣ್ಣದ ಸೂರ್ಯ, ಅದು ಒಂದ್ ಸುತ್ತು ಬರ್ಲಿಕ್ಕೆ 1 ವರ್ಷ ಬೇಕಾಗುತ್ತೆ. ಆ ಬಿಳಿದು ಚಂದ್ರ ಅದು ಒಂದ್ ಸುತ್ತು ಬರ್ಲಿಕ್ಕೆ 1 ತಿಂಗಳು. ಕೆಳಗಡೆ ಇರೋ ಡೈಲ್ ಒಂದು ದಿನಕ್ಕೆ ಲಗ್ನ ತೋರಿಸುತ್ತೆ. ಇದು ಪ್ರತಿ ದಿವಸ 1 ರೌಂಡ್ ಮೂವ್ಮೆಂಟ್. ಸರಿ. ಈಗ ಸೂರ್ಯ ಆಲ್ಮೋಸ್ಟ್ ವೃಶ್ಚಿಕ ರಾಶಿಯಲ್ಲಿ ಇರೋದು ಅಂತ ತೋರಿಸ್ತಾ ಇದೆ. ಮಾಸ ಯಾವ ರೀತಿ ಬರುತ್ತೆ ಅಂದರೆ ಅವ್ರಿಗೆ, ನಮ್ಮ ಭಾರತದ ಈ ಅಸ್ಟ್ರಾಲಜರ್ಸ್ಗೆ ಅದು ಗೊತ್ತಿತ್ತು, ಅಸ್ಟ್ರಾನಮರ್ಸ್ಗೂ ಗೊತ್ತಿತ್ತು. ಸೂರ್ಯ ಸೆಂಟ್ರಲ್ ಇರ್ತಾನೆ ಭೂಮಿ. ಈಗ ಸೂರ್ಯ ಸೆಂಟ್ರಲ್ ಇದ್ದಾಗಲೇ ಭೂಮಿ ನಮಗೆ ಕೃತ್ತಿಕ ನಕ್ಷತ್ರದಲ್ಲಿ ಕಾಣೋದು. ಸೊ ಅದಕ್ಕೆ ಈಗ ಕಾರ್ತಿಕ ಮಾಸ ಬಂದಿರೋದು. ಸೊ ದಟ್ ಈಸ್ ದ ರೀಸನ್, ಕಾರ್ತಿಕ ಮಾಸ ಯಾಕೆ ಅಂತ. ಈಗ ಸೊ ಭೂಮಿ ಯಾವ ರಾಶಿಗೆ ಬರುತ್ತೋ ಆ ಮಾಸ ಬರ್ತಾ ಇರುತ್ತೆ. ಈ ಜ್ಯೋತಿಷ್ಯ ಮತ್ತು ಅಸ್ಟ್ರಾನಮಿ, ಅಸ್ಟ್ರಾಲಜಿ ಇದು ತುಂಬ ವಿಸ್ತೃತವಾದ ಸಬ್ಜೆಕ್ಟು. ಸೊ ಇದ್ರ ಬಗ್ಗೆ ನಾವು ಆದಷ್ಟು ಮನೆಗಳಿಗೆ, ಆದಷ್ಟು ಮಕ್ಕಳಿಗೆ ಎಲ್ಲ ತಿಳಿಸಿದ್ರೆ ಅವ್ರ ಜ್ಞಾನನೂ ಹೆಚ್ಚಾಗುತ್ತೆ, ಅವ್ರ ಅಭಿಮಾನ, ನಮ್ಮ ದೇಶದ ಈ ಕಲೆ, ಈ ವಿಜ್ಞಾನದ ಬಗ್ಗೆ ಅಭಿಮಾನನೂ ತುಂಬ ಹೆಚ್ಚಾಗುತ್ತೆ. ಇನ್ನೂ ಒಂದಷ್ಟು ಜನ ತರುಣರ ಜೊತೆಗೆ ಬಂದರೆ ಈ ಥರ ಸಿಂಪಲ್ ಈ ಪ್ರಾಡಕ್ಟ್ ನಾವು ಮಾಡಿ ಆದಷ್ಟು ಮನೆಗಳಿಗೆಲ್ಲ ಹಂಚ್ಬೋದು. ಆಗ ಹೊಸ ಆಸಕ್ತಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ.